ಅದಕ್ಕೆ ನಾವು ಪಾಂಡುಪುರ ತಾಲೂಕು ಇಲ್ಲಿ ಮಂಡ್ಯ ಜಿಲ್ಲೆ. ಓಕೆ. ನಮಗೆ ಹಿಂಗೆ ಸ್ಟ್ರೋಕ್ ಆಗ್ಬಿಟ್ಟಿತ್ತು. ಹಾಂ ಈಗ 5 ತಿಂಗಳಲ್ಲಿ ಸ್ಟ್ರೋಕ್ ಹೊಡೆದ್ಬಿಟ್ಟಿತ್ತು. ಹಾಂ ಹೊಡೆದ್ಬಿಟ್ಟು ನಾನು ಕಟ್ಟಲ್ಲ ಅಂದ್ಬಿಟ್ಟು ಹಠ ಮಾಡ್ಕೊಂಡು ಇದ್ದೆ. ಇಷ್ಟು ದಿವ್ಸ ಗಂಟನೂ ಇದ್ದೆ. ಮಧ್ಯ ಬಂದು ಗಲಾಟೆ ಮಾಡ್ತಾ ಇದ್ರು. ಆಯ್ತು ಅಂದ್ಬಿಟ್ಟು ಇವತ್ತಂತೂ ಬಂದೆ ಸರ್. ಅದು ಎಲ್ಲಿ ಬ್ಯಾಂಕಲ್ಲಿ ಸೇರಿರೋದು ನಮ್ದು. ನೀವು ಕಟ್ಟಲೇಬೇಕು, ನಿಮಗೆ ಏನದೇ ದಾಖಲೆ ಎಲ್ಲ ಬರ್ತದದು. ಇದು ನೀವು ಸೇರ್ಕೊಂಡಿರೋ ಇದು ಎಲ್ಲಿ ಲೋನ್ ತಗೊಂಡಿದ್ರು ನಿಮಗೆ ಬಂದು ತೋರಿಸ್ಕೊಡ್ತದದು. ನಿಮ್ಗೆ ಎಲ್ಲೂ ಆಗಲ್ಲ ಲೋನು. ಈಗ ಕಟ್ಟಲೇಬೇಕು ಅಂದ್ಬಿಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಆಯ್ತು, ಈಗ ನೀವು ಅವ್ರು ದುಡ್ಡು ಕೊಡ್ತಾ ಇದ್ರ ಅಂದ್ಮೇಲೆ ಅವ್ರು ಯಾರು ನಿಮ್ಗೆ ಏನು ದಾಖಲೆಗಳು ಕೊಡ್ತಾ ಇಲ್ಲಮ್ಮ? ಏನು ಇಲ್ಲ ಸರ್, ಎಷ್ಟು ದುಡ್ಡು ಏನಿಲ್ಲ. ಒಂದು ಕಟ್ಟೋ ಬುಕ್ ಇದೆ, ಕಟ್ಟೋ ಬುಕ್ ಅಂದ್ಬಿಟ್ರೆ ಇನ್ನೇನು ಇಲ್ಲ ಸರ್. ಇದೇ ತರ ಬುಕ್ ಇಟ್ಕೊಂಡು ಅವ್ರಿಗೆ ಕೆಲವು ಹೆಸರಲ್ಲಿ 10 ಲಕ್ಷ ಅಂತ ತೋರಿಸ್ತಾ ಇದೆ ಕೆಲವೊಂದ್ ಕಡೆ. ಆತರ ಮಾಡ್ಬಿಟ್ರೆ ಏನ್ ಮಾಡೋದು? ಈ ಮಂಡ್ಯದಲ್ಲಿ ಹೆಂಗಾಗಿದೆ? 10 ಲಕ್ಷ ಅಂತ ತೋರಿಸ್ತಾ ಇದೆ ಅಂತ ಅವ್ರ ಅಕೌಂಟ್ ಅಲ್ಲಿ 10 ಲಕ್ಷ. ಏನ್ ಮಾಡೋದು? ಇವ್ರು ಒಳಗಡೆ ಏನ್ ಉಳಿತಾಯ ಸರ್, ನಮ್ಮ ಮಗಳೇ ಇದ್ಲು. ನಮ್ಮ ಮಗಳದೇ ಉಳಿತಾಯ ಕಟ್ಟಿ ಈಗ ಅಮೌಂಟು ಈಗ ಅವಳದು ಕೊಟ್ಟೇ ಇಲ್ಲ. ಒಂದ್ಸಾರಿ ಈಗ ಫಸ್ಟ್ ಸಾರಿ ಈಗ ಕೊರೋನಾ ಆಯ್ತು ನೋಡಿ, ಆ ಸೀಸನ್ ನಲ್ಲಿ ನಮ್ಮ ಹತ್ರ ಕಟ್ಟಿಸ್ಕೊಂಡಿರೋದು 350 ರೂಪಾಯಿ ಕಟ್ಟಿ ಅಂತ ಅಂದ್ಬಿಟ್ಟು ಹೇಳಿದ್ರು ಸಾಲವ. ಅದೇನ್ ಮಾಡಿದ್ವಿ ನಾವು 350 2 ವರ್ಷಕ್ಕೆ ಕಟ್ಟಿದೀನಿ. 2 ವರ್ಷ ಕಟ್ಟದ್ಮೇಲೆ ಕೊನೆಯಲ್ಲಿ ನಮ್ಮ ಹುಡುಗಿಗೇನಿ 2 ವರ್ಷದ್ದು ಅದು ಬಡ್ಡಿಗಾಗೈತೆ, ನಿಮ್ಗೆ ಅಮೌಂಟ್ ಬರಲ್ಲ, ತಿರ್ಗಾ ದುಡ್ಡು ಕಟ್ಟಬೇಕು ಅಂತ ಹೇಳಿದ್ರು ಸರ್ 1 ವರ್ಷದಲ್ಲಿ. ಆಗೇನ್ ಮಾಡಿದ್ವಿ, ಅಯ್ಯೋ ಬಿಡು ಅಂತ ಅಂದ್ಬಿಟ್ಟು ನಾವು ಅಷ್ಟು ದುಡ್ಡನ್ನು ಕಟ್ಟಿದ್ವಿ. ತಿರ್ಗಾ ಎಷ್ಟು 1400 ಹಂಗೆ 1 ವರ್ಷ ಕಟ್ಟಿ 1 ವರ್ಷ ಚಿಲ್ಲರೆ ಕಟ್ಟಿದ್ದೀವಿ. ಈಗ ತೀರೋಯ್ತು ಅವಳ್ದು. ಈಗ ಉಳಿತಾಯ ಕೇಳಿದ್ರು ಕೊಡಲ್ಲ, ಬರಲ್ಲ ಅದು. ಈಗ ನೀವು ದುಡ್ಡು ಕಟ್ಟಿದ್ರೆ ಬರ್ತದೆ, ಇಲ್ಲ ಅಂದ್ರೆ ಬರಲ್ಲ. ಈಗ ನಮ್ದು ಉಳಿತಾಯ ಏನದೆ, ಈಗ ಇನ್ಸೂರೆನ್ಸ್ ಏನದೆ, ಆಮೇಲೆ ಅದು ಇನ್ಸೂರೆನ್ಸ್ ಕಟ್ಟಿದ್ದೀವಲ್ಲ ಈಗ ಬಾಡಿ ಇನ್ಸೂರೆನ್ಸ್, ಅದೇನಿದೆ ಅದೆಲ್ಲಾನು ಲೆಕ್ಕ ಹಾಕೊಡಿ, ಎಷ್ಟು ದುಡ್ಡು ಕಟ್ಟಬೇಕು ನಾವು ಕಟ್ಕೊಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಈಗ ಬೆಳಿಗ್ಗೆ ಬಂದ್ಬಿಟ್ಟು ಸರ್ ಮಾಸ್ಟ್ರು ಇದು ಕಟ್ಟಿಸ್ಕರಿಗೆ ಬರ್ತಾರಲ್ಲ, ಅದೇ ಲೋನು ಪಾನು ಕೊಡಿಕೆ, ಅವರು ಎಲ್ಲ ಗಲಾಟೆ ಮಾಡ್ಕೊಂಡಿ ಸರ್. ಒಸಿ ಮಾತಾಡಿಲ್ಲ ಸರ್, ಒಸಿ ಜಗಳಕ್ಕಾಗಿಲ್ಲ. ಇಲ್ಲಿ ಮಾತಾಡಿದ್ರೆ 3-4 ಮನೆ ಕೇಳಬೇಕು, ಆ ಥರ ಎಲ್ಲ ಮಾತಾಡಿ ಹಿಂಗೆ ಮಾಡಿದ್ದಾರೆ ಸರ್. ಕಟ್ಟಲೇಬೇಕು, ಇಲ್ಲ ಆಗಲ್ಲ ಅಂದ್ಬಿಟ್ಟು ಹೋಗವ್ರೆ ಸರ್. ಆಯ್ತಮ್ಮ, ಈಗ ಹಣ ತಗೊಂಡ್ಮೇಲೆ ನೀವು ಕಟ್ಟಬೇಕು, ನಿಜ ಕಟ್ಟಿ. 1 ರೂಪಾಯಿ ಬಿಡದಂಗೆ ಬಡ್ಡಿ ಸಮೇತ ಕಟ್ಟಿ. ಅದೇ ನಿಮ್ಮ ಹಣ ಎಷ್ಟು ಮುಗೀತು, ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಯಾಕೆ ಅವ್ರ ಲೆಕ್ಕ ಕೊಡ್ತಾ ಇಲ್ಲ? ನಾನು ಅದೇ ಕೇಳ್ತಾ ಇರೋದು ಸರ್, ನಾವು ದುಡ್ಡು ಕಟ್ಕೊಡ್ತೀವ, ಇಲ್ಲ ಅಂತಲ್ಲ. ಈಗ ಇನ್ನು ಕೊಡಲ್ಲ ಅಂತೀವ, ಆದ್ರೆ ನಿಮ್ ದುಡ್ಡು ಲೆಕ್ಕಗಳು ಕೊಡ್ತಿಲ್ಲ ಅಂದ್ಮೇಲೆ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡು ಚೆಕ್ ಮಾಡಿ. ಯಾಕೆಂದ್ರೆ ಬೇರೆಯವ್ರ ಕಡೆ ಯಾವ್ದೋ ಒಂದು ಅಕೌಂಟ್ ಅಲ್ಲಿ 10 ಲಕ್ಷ ಸಾಲ ಬಂದ್ಬಿಟ್ಟಿದೆಯಂತೆ. ಏನ್ ಮಾಡೋದು ಹಿಂಗ ಆಗ್ಬಿಟ್ರೆ ಜನಗಳಿಗೆ? ಅದೇ ಸರ್, ಈಗ ನಮ್ದು ಬ್ಯಾಂಕಿಗೆ ಸೇರೈತೆ, ಬ್ಯಾಂಕಲ್ಲಿ ಇಲ್ಲ ಯಾವುದುವೆ. ಈಗ ನಮ್ಗೆ ಬ್ಯಾಂಕಲ್ಲಿ ದುಡ್ಡು ಕೊಟ್ರು, ನಮ್ಮ ಅಕೌಂಟ್ಗೆ ಹಾಕಿದ್ರು, ಅಕೌಂಟಲ್ಲಿ ನಾವು ತಗೊಂಡಿದ್ವಿ. ಈಗ 2 ಲಕ್ಷ ಒಬ್ರು ನಮ್ಮ ಸ್ಟೇಟ್ ಬ್ಯಾಂಕಿಂದ. ಅದು ಪಾಸ್ಬುಕ್ ಎಂಟ್ರಿ ಆಗಿದೆಯಾ? ಪಾಸ್ಬುಕ್ ಅಂದ್ರೆ ನಮ್ದು ಮಾಮೂಲಿ ಸೀಕ್ರೆಟ್ ಅದೆಲ್ಲ ಸರ್, ಅದ್ರಲ್ಲಿ ಎಂಟ್ರಿ ಆಗಿದೆ. ಆಯ್ತಲ್ವಾ, ಸರಿ. ಈಗ ಬ್ಯಾಂಕ್ ಅದು ಟ್ರಾನ್ಸಾಕ್ಷನ್ ಪೂರ್ತಿ ಇಸ್ಕೊಳ್ಳಿ. ಯಾಕೆಂದ್ರೆ ಇವನ್ನ ಹೆಂಗೆ ಅಂದ್ರೆ ಕೆಲವೊಂದು ಮೊದಲು ನಂಬೋದಾಗಿತ್ತು, ಇತ್ತೀಚೆಗೆ ಅವರು ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಸುಮಾರು ಜನ ಫೋನ್ ಮಾಡ್ತಿದ್ದಾರೆ, ನನ್ನ ಅಕೌಂಟಲ್ಲಿ 10 ಲಕ್ಷ ಬಿದ್ದ್ಬಿಟ್ಟಿದೆ ಸರ್, ನನ್ಗೆ ಗೊತ್ತೇ ಇಲ್ಲ, ನನ್ನ ಹೆಸರು 10 ಲಕ್ಷ ಸಾಲ ಮಾಡಕ್ ಬಿಟ್ಟವ್ರೆ ಇವ್ರು ಅಂತ ಹೇಳ್ತಾ ಇದ್ರು. ಏನ್ ಮಾಡುದು ಹಿಂಗ? ಉಳಿತಾಯನು ಕೊಡ್ತಾ ಇಲ್ಲ ಸರ್. ಇನ್ಸೂರೆನ್ಸ್ ನಾವು ಕಟ್ಟಲ್ಲ. ಈಗ ಎಷ್ಟು ದಿವಸ ಕಟ್ಟಿದೀವಿ? ಈಗ 8 ವರ್ಷ ಕಟ್ಟಿದೀವಿ. 8 ವರ್ಷದ ದುಡ್ಡೆಲ್ಲಾನು ಕೊಡಿ, ನಾವು ದುಡ್ಡು ಈಗ ಎಷ್ಟು ಕಟ್ಟಬೇಕು ಕಟ್ಕೊಡ್ತೀವಿ ಅಂತ ಹೇಳಿದ್ರು ಸರ್. ಅದ್ ಬರಲ್ವಂತೆ. ಈ ದುಡ್ಡೆಲ್ಲ ಕಟ್ಟಾದ್ಮೇಲೆ ಅದ್ ಬಂದದಂತೆ. ಬಂದ್ರೆ ಪೂರ್ತಿ ಕಟ್ಬೇಕಂತೆ. ಪೂರ್ತಿ ಕಟ್ಟಿದ್ರೆ ದುಡ್ಡು ಬಂದದಂತೆ. ಅಲ್ಲ, ಪೂರ್ತಿ ಕಟ್ಟಿರೋರ್ಗು ದುಡ್ಡು ಬಂದಿಲ್ವಂತಲ್ಲ ಅಮ್ಮ? ಈಗ ಬಂದಿಲ್ಲ ಸರ್. ಈಗ ನಮ್ಮ ಬ್ರದರೇ ತೀರೋದ್ರು ಸರ್. ನಮ್ಮ ಬ್ರದರ್ಗೆ ಇಲ್ಲ, ಅವ್ರದೆಲ್ಲ ಸೈನ್ ಆಗಿರೋದು, ಅವ್ರ ವಯಸ್ಸಾಗ್ಬಿಟ್ಟೈತೆ, ಕೊಡಿಕ್ ಬರಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೊಡ್ಲಿಲ್ಲ. ಈಗ ಅವ್ರ ದುಡ್ಡು ಕಟ್ಟಿ ಈಗ 2 ಲಕ್ಷ ತಗೊಂಡಿದ್ರು, ಇನ್ನು 1,25,000 ರೂಪಾಯಿ ದುಡ್ಡು ಐತೆ ಅವ್ರದ್ದು, ನಮ್ಮ ಅಣ್ಣವ್ರ ಹೆಂಡತಿದು. ಸತ್ತಿದ್ದು ಕೊಟ್ಟಿಲ್ಲ.
ಕೊಟ್ಟಿಲ್ಲ ಸರ್, ಕೊಡ್ಲಿಲ್ಲ, ದುಡ್ಡೇ ಕೊಡ್ಲಿಲ್ಲ. ಅಲ್ಲಮ್ಮ, ಸತ್ರೆ ದುಡ್ಡು ಕೊಡ್ತಾರಾ ಅಥವಾ ಸಾಲ ಮನ್ನಾ ಆಗತ್ತಾ, ಹೆಂಗೆ? ಸಾಲ ಅದು ಇದೆ, ಸಾಲ ವಾಪಸ್ ಬರುತ್ತೆ ಸರ್ ಮನ್ನಾ ಆಗಿ. ಈ ಕಟ್ಟಿರುವಂತ ಅಷ್ಟು ಅಮೌಂಟು ವಾಪಸ್ ಬರುತ್ತೆ. ಯಾರು ನಾಮಿನಿ ಮಾಡ್ತಿದ್ರೆ ಅವ್ರಿಗೆ? ಅವ್ರಿಗೆ. ಹೌದಾ? ಬಟ್ ಏನು ಆಧಾರನೇ ಇಲ್ವಲ್ಲಮ್ಮ ನಿಮ್ಗೆ, ಮಾಡ್ಸಿದ್ರಿ ಮಾಡ್ಸಿಲ್ಲ ಅನ್ನೋದಕ್ಕೆ ಏನು ಗೊತ್ತೇ ಇಲ್ವಲ್ಲ, ಆಧಾರ ಏನು ಇಲ್ಲ ಸರ್. ಅದುವೇ ಇದ್ರಲ್ಲಿ ಬಾಂಡು ಕೊಟ್ಟಿದ್ದಾರೆ ಸರ್, ಅದೇ ನಾವ್ ಇನ್ಸೂರೆನ್ಸ್ ಕಟ್ತೀವಲ್ಲ ಅದ್ರಲ್ಲಿ ಬಾಂಡು ಕೊಟ್ಟಾರೆ. ಬಾಂಡು ಮತ್ತೆ ನಾವು ಲೋನ್ ತಗೊಂಡಾಗ ಅವರೇ ಅಡ ಮಡಿಕೊಂಡಂಗ್ ಇಟ್ಕೊಂಡ್ಬಿಟ್ಟವ್ರೆ. ಆಯ್ತು, ಈಗ ನೀವು ಮಾಡ್ಸಿದ್ರೆ ಇಲ್ವಾ ಅಂತ ಹೆಂಗ್ ಗೊತ್ತು ಅದನ್ನು? ಸರ್ ಅದೇ ಕೇಳೋದು ಈಗ, ಅದೆಲ್ಲ ಏನು ಕೇಳಂಗಿಲ್ವಂತೆ. ಏನು ಕೇಳಂಗಿಲ್ಲ, ಏನು ಕೊಡಲ್ಲ ಅಂತಂದ್ಮೇಲೆ ಮತ್ ದುಡ್ಡು ಕಟ್ಕೊಂಡು ಹೆಂಗ್ ಹೋಗ್ತೀರಮ್ಮ ನೀವು? ಈಗ ಧರ್ಮಸ್ಥಳ ಸಂಘ ಅಂದ್ರೆ ತುಂಬಾ ಒಳ್ಳೇದಲ್ವಮ್ಮ, ಒಳ್ಳೇದಂದ್ಮೇಲೆ ಒಳ್ಳೆ ತರ ನಡ್ಕೋಬೇಕಲ್ವಮ್ಮ? ಅದೇ ಈಗ ನಾವು ವಾರನೂ ಸರ್, ವಾರಕ್ಕೆ 1,500 ನಾವು ಕಟ್ತಾ ಇರೋದು. ಆಯ್ತು, ದುಡ್ಡು ತಗೊಂಡ್ರೆ ಕಟ್ತಾ ಇದ್ರ? 4 ವರ್ಷ. 4 ವರ್ಷ ಕಟ್ತಾ ಇದೀವಿ. 4 ವರ್ಷ ಎಷ್ಟ್ ಕಟ್ತೀವಿ ಬಡ್ಡಿ ಕಮ್ಮಿನಾ ಜಾಸ್ತಿನಾ? ಎಲ್ಲಿ ಜಾಸ್ತಿ ಆಯ್ತಲ್ಲ ಸರ್, ಎಲ್ಲಿ ನಾವು ಇಷ್ಟ ದಿವಸ ಕಮ್ಮಿ ಆಗುತ್ತೆ ಅಂತ ತಿಳ್ಕೊಂಡ್ ಕಟ್ತಾ ಇದ್ವಿ. ಮತ್ತೆ ಈ ಸಾರಿ ಲೋನ್ ತಕೊಂಡ್ಮೇಲೆ ಅದು ಜಾಸ್ತಿ ಅಂತ ಗೊತ್ತಾಯ್ತು. ಜಾಸ್ತಿ ಅಂದ್ರೆ ಎಷ್ಟು ತಗೋತಾರೆ ಅವರು? 14% ಬೀಳುತ್ತೆ ಅಂತ ನಮ್ಮಿದು. ಅದಕ್ಕಿಂತನೂ ಜಾಸ್ತಿ ತಗೋತಾ ಇದ್ದಾರಾ? 14% ಬೀಳ್ತೈತೆ ಈಗ. ಬೀಳ್ತೈತಿ ಅಂತ ಅದಕ್ಕೆಲ್ಲ ದಾಖಲೆ ಕೊಡ್ತಾ ಇಲ್ಲ ಸರ್. ನಾವ್ ಏನ್ ಕಟ್ಟಿದೀವಿ, ಎಷ್ಟ್ ಕಟ್ಟಿದೀವಿ, ಏನು ಅನ್ನೋದ್ರ ದಾಖಲೆ ಕೊಡ್ತಾ ಇಲ್ಲ. ಮತ್ತೆ ಯಾಕೆ ಇದು ಕಡಿಮೆ ಬಡ್ಡಿ, ಇದು ತುಂಬಾ ಉದ್ಧಾರ ಮಾಡ್ತಾ ಇದೀವಿ ಅಂತೆಲ್ಲ ಹೇಳ್ತಾರಲ್ಲ? ಅಯ್ಯೋ, ಫಸ್ಟ್ ಎಲ್ಲ ಅದೇ ರೀತಿ ಮಾಡಿದ್ರಲ್ಲ ಸರ್. ನಾವು ಓಪನ್ ಮಾಡಿದಾಗ ಈಗ 8 ವರ್ಷನೂ 20 ರೂಪಾಯಿ ಕಟ್ಟಿದೀವಿ ನಾವು. 10 ರೂಪಾಯಿ ಒಂದ್ 6 ತಿಂಗಳು ಕಟ್ಟಿದ್ವಿ, ಆಮೇಲೆ 20 ರೂಪಾಯಿ ಕಟ್ಕೊಂಡು ಹೋಗಿದೀವಿ. ಈಗ ಅದಕ್ಕೂ ಇಲ್ಲ. ತಿರ್ಗಾ ಮಾಸ್ಟರ್ ಬಂದಾಗ ಕೇಳಿದ್ರಂತವ್ರೆ, ನೀವು ಅಷ್ಟೇನ್ ಕಟ್ಬಿಟ್ಟಿದ್ದೀರಿ, ಎಲ್ಲ ಒಂದ್ 3,000 ಕಟ್ಟಿದ್ದೀರೇನೋ, ಆ 3,000ಕ್ಕೆ ನೀವ್ ಹಿಂಗ್ ಕೇಳ್ತೀರಾ? ಬಡವ್ರಿಗೆ ದುಡ್ಡಲ್ವಾ ಇದು? ಹೋಗ್ಲಿ, ಲೆಕ್ಕ ಎಲ್ಲಿದೆಯಮ್ಮ ಅದು? ಹೋಗ್ಲಿ, ಎಲ್ಲಿದೆ ಲೆಕ್ಕ ಅದು? ಲೆಕ್ಕ ಇಲ್ಲ, ಬುಕ್ ಮಾತ್ರ ನಾವು ಕಟ್ಟೋದ್ ಗೊತ್ತು. ಅದಕ್ಕೇನಿಲ್ಲ, ಒಂದು ಪಿಂಕ್ ಕಲರ್ದು ಒಂದು ಅಂಟಿಸ್ತಾರೆ ಕಟ್ಟೋ ಇದಕ್ಕೆ, ಇದ್ ಮಾಡ್ತವ್ರೆ. ಈಗ ಮೊನ್ನೆ ಯಾರಿಗೋ ಮಂಡ್ಯದಲ್ಲಿ 10 ಲಕ್ಷ ಅವ್ರ ತಲೆ ಮೇಲೆ ಸಾಲ ಹಾಕಿದಾರೆ ಅಂತಪ್ಪ. ಊರ್ಗೆ ಈಗ ಊರವರೆಲ್ಲ ಕಾಯ್ಕೊಂಡ್ ಕೂತವ್ರ ಅವ್ರು ಬರ್ಲಿ ಅಂತ. ಅವ್ರು ಫೋನ್ ಮಾಡಿದ್ರು ಬರ್ತಾ ಇಲ್ವಂತ ಊರ್ಗೆ. ನಿಮ್ಮ ಅಕೌಂಟ್ ಎಲ್ಲ ಆಗ್ಬಿಟ್ರೆ ಏನ್ ಮಾಡ್ತೀರ? ಹೆಂಗೆ ಮಾಡೋದು? ನನಗ್ ಸ್ಲೋಕ್ ಆಗೈತೆ ಅಂತದ್ರಲ್ಲೂ ನಾನ್ ಕಟ್ತಾ ಇರ್ನಿಲ್ವ ಚೆನ್ನಾಗಿದ್ದಾಗ, ಬೇರೆಯವ್ರಿಗೂ ಕಟ್ತಾ ಇರ್ನಿಲ್ವ, ಈಗ ಹಿಂಗ್ ಗಲಾಟೆ ಮಾಡ್ತಾ ಇದೀರಿ ಅಂದ್ರೆ ನಾನು ಮಾಡೋವಳೆಯ ದುಡ್ಡು ಕಟ್ಟು. ಅದನ್ನ ವಿಡಿಯೋ ಮಾಡ್ಕೊಂಡಿದ್ದೀರಮ್ಮ? ವಿಡಿಯೋ ಮಾಡ್ಕೊಂಡಿದ್ದೀರಾ ಅದನ್ನ? ವಿಡಿಯೋ ಮಾಡ್ಕೊಳ್ಳಿಲ್ಲ ಸರ್. ಈಗ ಯಾಕೆಂದ್ರೆ ಅವರು ಮಾಡ್ಕೊ ಅಂತ ದೊಡ್ಡ ಕಳ್ರಮ್ಮ, ಈ ಟೀಮ್ ಅಲ್ಲಿ ಇರೋ ದೊಡ್ಡ ಕಳ್ರು. ನಾನು ಯಾಕೆಂದ್ರೆ ತುಂಬಾ ಜನ ನನಗೆ ಫೋನ್ ಮಾಡಿ ಪಾಪ ನಿಮ್ ನೋವೆಲ್ಲ ಅರ್ಥ ಆಗತ್ತೆ. ಇವ್ರದೇ ಕಾನೂನು, ಇವ್ರು ಮಾಡಿದ್ದೇ ಕಾನೂನು. ನೀವೇನ್ ಮಾಡಿದ್ರು ಎಲ್ಲೋದ್ರು ಏನು ಮಾಡಕ್ಕಾಗಲ್ಲ ನೀವು. ದೊಡ್ಡ ಕಳ್ರೆಲ್ಲ ಇವ್ರ ಕಡೆನೇ ಇದಾರೆ. ನಿಮ್ಮಂತ ಬಡವರು ಕೋರ್ಟ್ಗೆ ಹಾಕ್ತೀಯ, ಕೋರ್ಟ್ಗೆ ಹಾಕೋಗು, ಕೋರ್ಟ್ ಅಲ್ಲಿ ಬಂದಾಗ ಕಟ್ವೆ, ಆಗ ಮುಚ್ಕೊಂಡ್ ಕಟ್ತೀಯ. ನಾನಂದೆ ಪೊಲೀಸ್ನವ್ರ ಹತ್ರ ಬೇಕಾದ್ರೆ ಇಷ್ಟು ತಿಂಗಳು ಕಟ್ಟಲ್ಲ ಅಂತ ಬರ್ಕೊಡ್ತೀನಿ, ಆಮೇಲೆ ಬೇಕಾದ್ರೆ ನಂಗೆ ಕಟ್ಕೊಡ್ತೀನಿ ಅಂತ ಹೇಳಿದ್ರು. ಸರ್ ನಡಿ ಕಟ್ಟು, ಅದ್ ಹೆಂಗೆ ಬರೀ ಕೊಡು, ಆಯ್ತು ಪೊಲೀಸ್ನವ್ರ ಹತ್ರಕ್ಕೆ ನಡಿ. ಹಿಂಗೆಲ್ಲ ಮಾತಾಡ್ತಾರೆ ಸರ್. ಹೌದಮ್ಮ, ಅವರು ಹೆಂಗ್ ಬೇಕಾದ್ರು ಮಾತಾಡ್ತಾರೆ. ಅವ್ರಿಗೆ ಎಂತೆಂತದೋ ಟ್ರೈನಿಂಗ್ ಕೊಟ್ಬಿಟ್ಟವ್ರೆ. ನಿಮ್ಮಂತ ಬಡವ್ರಿಗೆ ಯಾವ ಶ್ರೀಮಂತರು ಬಂದು ಸಹಾಯ ಮಾಡಲ್ಲ, ಸಪೋರ್ಟ್ ಮಾಡಲ್ಲಮ್ಮ. ನಿಮ್ಗೆ ನೀವೇ ನಿಂತ್ಕೋಬೇಕು. ಯಾವ ರಾಜಕಾರಣಿಗಳು ಬರಲ್ಲ, ಎಲ್ಲ ದೊಡ್ಡ ದುಡ್ಡಿರೋ ಕಡೆನೇ ಇರ್ತಾರೆ. ನಾನ್ ಹೇಳ್ತೀನಿ, ನಿಮಗ್ ಮೋಸ ಆಗಿದ್ಯಾ ನೀವ್ ಪ್ರಶ್ನೆ ಮಾಡಿ. ಕೊಡೋವರೆಗೂ ಅವ್ರೀಗ ಅವ್ರದ್ದೇನು ಗೊತ್ತಾ, ಎಲ್ಲ ನನ್ ಕಡೆಯಲ್ಲಿ ಇದ್ದಾರೆ, ಎಲ್ಲರೂ ನಮ್ಮವ್ರೆ. ಅದರಿಂದಾಗಿ ನಾವ್ ಏನ್ ಮಾಡಿದ್ರು ನಡೆಯುತ್ತೆ. 10 ಜನ ಇದೀವಿ, ಅದ್ರಲ್ಲಿ ಒಂದ್ 4-5 ಜನ ನಮ್ ಕಡೆಗಿದ್ದಾರೆ, ಇನ್ ಬಾಕಿಯವರೆಲ್ಲ ಅವ್ರ ಕಡೆಗೆ ಇದ್ದಾರೆ ಸರ್. ಇಲ್ಲಿ ಊರಂದ್ಮೇಲೆ ಆತರ ಇದ್ದೇ ಇರ್ತಾರೆ. ಹಣಕ್ಕೋಸ್ಕರ ಅವರೇ ನಿಮ್ ಮೇಲೆ ಮುಗಿ ಬೀಳ್ತಾರೆ. ನಾವ್ ಕೇಳ್ತಿರೋದೇನು, ನಾನ್ ಇಷ್ಟು ದಿನ ಕಟ್ಟೋದಕ್ಕೆ ಲೆಕ್ಕ ಕೊಡು ಅಷ್ಟೇ ಅಲ್ವಮ್ಮ? ಇಷ್ಟೇ. ನಮ್ ದುಡ್ಡು ಇದುವರೆಗೆ ಈಗ ಬ್ಯಾಂಕ್ ನಲ್ಲಿ ದಿನಕ್ಕೆ ವಾರಕ್ಕೋ ತಿಂಗಳಿಗೋ 10 ರೂಪಾಯಿ ಹಾಕೋ ಬಂದ್ರೆ ಅಲ್ಲಿ ಇರುತ್ತೆ ಅದು ಎಷ್ಟು ಅಂತ ನಾವು ನೋಡ್ಬೋದು. ಅವ್ರು ಚೆಕ್ ಮಾಡಿ ಕೊಡ್ತಾರೆ ನಮ್ಗೆ ಅಲ್ವಾ? ಇಲ್ಲಿ ಯಾಕೆ ನೋಡಕ್ ಆಗ್ತಿಲ್ಲ? ಹಾಗಾದ್ರೆ ಧರ್ಮಸ್ಥಳ ಮೋಸ, ಇಷ್ಟೊಂದು ಮೋಸ ಮಾಡ್ತಿದ್ಯಾ? ಹಾಗಾದ್ರೆ ನೀವು ಒಳ್ಳೇದು ಅಂದ್ರೆ ಮೇಲೆ ಒಳ್ಳೆ ರೀತಿ ನಡ್ಕೋಬೇಕಲ್ವಮ್ಮ? ಅದೇ ಸರ್, ನಿಮ್ಮಂತ ಬಡವ್ರ ದುಡ್ಡು ತಿಂದು ನಾವು 1 ಲಕ್ಷ ತಗೊಂಡು ಇದ್ ಮಾಡೋ ಗಂಟ ನಮ್ಗೆ ಇವೆಲ್ಲ ಅರ್ಥ ಆಗ್ಲಿಲ್ಲ ಸರ್. ಇವಾಗ 2 ಲಕ್ಷ ತಗೊಂಡ್ವಲ್ಲ, ಅವಾಗ ನಮ್ಗೆ ಇದೇನು ಅನ್ನೋದು ಗೊತ್ತಾಗ. 1 ವರ್ಷದವರೆಗೂ ಏನು ಗೊತ್ತಾಗಲ್ಲ. 1 ವರ್ಷ ನೀಟಾಗಿರುತ್ತೆ ಅದು.
ಹೌದು ಸರ್, ಈಗ 1 ಲಕ್ಷದಲ್ಲಿ ಏನೂ ಗೊತ್ತಾಗ್ಲಿಲ್ಲ ಸರ್. ನೋಡಿಮ್ಮ, ಇವ್ರಿಗೆ ಕಾನೂನು ಗೀನೂನು ಏನೂ ಇಲ್ಲ. ನಿಮ್ಮ ಹತ್ರ ದುಡ್ಡು ತಿಂದು ಇವ್ರು ಬಲಿಷ್ಠರಾಗಿದ್ದಾರೆ. ಆಮೇಲೆ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದೀವಿ, ಅಮೌಂಟ್ ಬರ್ತದೆ ನಿಮ್ಗೆ ಆಸ್ಪತ್ರೆಗೆ ಸೇರ್ಕೊಂಡಾಗ ಅಂದ್ಬಿಟ್ಟೆಲ್ಲ ಮಾಡಿಸಿದ್ರು ಸರ್. ಈಗ ಹೋಗ್ಬಿಟ್ಟು ಆ ಕಾರ್ಡ್ ತಗೊಂಡೋಗಿ ಇನ್ಶೂರೆನ್ಸ್ ಆಫೀಸ್ ಅವ್ರ ಆಫೀಸಲ್ಲೇ ಕೇಳಿದ್ರೆ, ಧರ್ಮಸ್ಥಳ ಆಫೀಸಲ್ಲಿ ಇದು ಬರಲ್ಲ ನಿಮ್ಗೆ, ಈ ಡೇಟ್ ಮುಗ್ದೋಗೈತೆ ಅಂದ್ಬಿಟ್ಟು ಕೊಡದೆ ಹೋದ್ರು ಸರ್. ನಾನು ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆಗಿರೋದು. 20,000 ಕೊಡ್ತಾರೆ ಅಂದ್ಬಿಟ್ಟು ಕೊನೆಗೆ ಕೊಡಲ್ಲ ಅಂದ್ರು. ಅದು ಬಿಟ್ಟಾಕ್ತು, ಆಯ್ತು ಅಂದ್ಬಿಟ್ಟು. ಈಗ ಹಿಂಗಾಯ್ತಲ್ಲ, ಈ ಕಟ್ಟಿಗೆ ಹಿಂಸೆ ಆಯ್ತಲ್ಲ, ಹಂಗೂ ಆದ್ಮೇಲೂ 1.5 ತಿಂಗಳು ಕಟ್ತೆ ಸರ್. ಆಮೇಲಂತೂ ನನ್ಗೆ ಕಟ್ಟಿಕ್ ಆಗ್ಲಿಲ್ಲ. ಈಗ ಹಂಗಾಗಿ ಈ ತರ ಹಿಂಗ ಐತಿ ಅಂತ ಅಂದ್ರೆ ಇಲ್ಲ, ಆಗಲ್ಲ. ಈಗ ನಿಮ್ಗೆ ಭಾರ ಆಗ್ತಿರೋದು ಇಷ್ಟೇನೆ. ನಿಮ್ಗೆ ದುಡ್ಡು ಕಟ್ಟಿಸ್ಕೊಂಡು ಹೋಗ್ತಾನೆ ಅವ್ರೆ. ಈಗ ಅವ್ರು ಕೊಟ್ಟಿರೋ ದುಡ್ಡಿಗೆ ಸರಿಯಾಗಿ ಬಡ್ಡಿ ಮತ್ತೆ ಅಸಲು ಕಟ್ಬೋದಮ್ಮ ನೀವು, ಅಲ್ವಾ? ಇವ್ರೇನ್ ಮಾಡ್ತಾರೆ ಅಂದ್ರೆ ಇನ್ಶೂರೆನ್ಸ್ ಕಟ್ಟಿಸ್ಕೊಂಡು, ಯಾವ್ದು PRK ಕಟ್ಟಿಸ್ಕೊಂಡು ಬೇರೆ ಏನಿಗೂ ಕೊಟ್ಟಿಸ್ಕೊಂಡು ಹೋಗ್ತಾರಿಂದ ನಿಮ್ಗೆ ಜಾಸ್ತಿ ಭಾರ ಆಗ್ಬಿಟ್ಟಿದೆ. ಹೌದು ಸರ್, ಅಲ್ವಾ? ಹಂಗೆ ಆಗಿದೆ. ಹಾಗಾಗಿ ಇನ್ಶೂರೆನ್ಸ್ ಕಟ್ಟಲ್ಲ ಅಂತಾನೆ. ಈಗ ವಾರನೂ ನಾವು 1,500 ಕಟ್ತೀವಿ ಅಂದ್ರೆ ತಿಂಗಳಿಗೆ ಎಷ್ಟಾಯ್ತು ಸರ್? ಇಲ್ಲ, ವಾರ ಕಟ್ತೀರಿ. ಈಗ ಒಂದ್ಸಲ ಕಟ್ತೀನಿ ಇಲ್ಲ, ಅದೇನ್ ಈಗ ಬೆಳಿಗ್ಗೆನು ಹೇಳ್ದೆ ಸರ್, ಈಗ ಬ್ಯಾಂಕ್ ಆಗೈತಿ ಅಂತೀರಲ್ವಾ? ಈಗ ಬ್ಯಾಂಕ್ ಆದ್ಮೇಲೆ ಈಗ 1 ತಿಂಗಳಿಗೆ ಒಂದ್ಸತಿ ಇಲ್ದವ್ರು 3 ತಿಂಗಳಿಗೆ ಒಂದ್ಸತಿ ಕಟ್ಟಿಸ್ಕೋಬೇಕಲ್ವಾ ಅಂತಲೂ ಕೇಳ್ದೆ ಸರ್ ನಾನು. ಹಂಗಿಲ್ಲ, ನಮ್ಗೆ ವಾರನೇ ಕಟ್ಟಬೇಕು. ನಮ್ಗಲ್ಲಿ ಇವರು ಅದೇ ಹೆಗ್ಡಿ ಅವರು ಇದ್ರಿಂದ ಬಂದಿರೋದೇ ಆ ರೀತಿ. ಅಂದ್ರೆ ಅಮ್ಮ, ಈಗ ನಿಮ್ಮಂತ ಬಡವ್ರನ್ನ ರಕ್ತ ಸುರಿಸಿ ಸಂಪಾದನೆ ಮಾಡ್ಕೊಂಡು ಏನಮ್ಮ ಮಾಡ್ತಾರೆ ಇವರು? ನಿಮ್ಮ ಯಾವ ರಾಜಕಾರಣಿ, ಯಾವ ದೊಡ್ಡ ಆಫೀಸರ್, ಯಾವ ದೊಡ್ಡವರು ಬರ್ತಾ ಇದಾರೆ ನಿಮ್ ಸಹಾಯಕ್ಕೆ ಹೇಳಿ? ಹಂಗುವೆ ನಮ್ಮ ಬ್ರದರ್ ಮಗ ಒಬ್ರು ಇಂಜಿನಿಯರ್ ಓದಿದ್ದಾರೆ. ಅವರು ಆಯ್ತು ನಡೀರಿ, ನಾನೇ ಬರ್ತೀನಿ ಅವ್ರ ಪರವಾಗಿ, ನಾನು ನಿಂತ್ಕೋತೀನಿ, ಅದೇನು ಹಾಕಿ ಇದು ಕೋರ್ಟಲ್ಲಿ ತಗೊಳ್ಳೋದ, ಕೋರ್ಟಲ್ಲಿ ಕಟ್ಟಬೇಕು ಅಂತ ಬಂದ್ರೆ ನಾನೇ ಕಟ್ಕೊಡ್ತೀನಿ ಅಂತೆಲ್ಲ ಕೇಳ್ದ ಸರ್ ಅವನು. ಅವನು ಕೇಳಿದ್ರು ಅವನ ಬಗ್ಗೆ ಇವತ್ತು ಅವನಿಲ್ಲ, ಬೆಂಗಳೂರಿಗೆ ಹೋಗವನೆ. ಅವ್ನ ಇಲ್ದೇ ಇದ್ದಾಗ ಬಂದು ಗಲಾಟೆ ಮಾಡವ್ರೆ. ನಿಮ್ ಕೈನಲ್ಲಿ ಮೊಬೈಲ್ ಇದೆ, ವಿಡಿಯೋ ಮಾಡಿಮ್ಮ. ಈಗ ನಿಮಗೆ ಅವ್ರ ಮನೆ ಹತ್ರ ಬರೋದ್ರಿಂದ ನಿಮ್ಗೆ ಪ್ರಾಣ ಭಯ ಇದೆಯಾ? ಮರ್ಯಾದೆ ತೆಗಿತಾರೆ ಅಂತ ನಿಮ್ಗೆ ಭಯ ಇದೆಯಾ? ಮರ್ಯಾದೆ ತೆಗಿತಾರೆ ಅಂತ. ಇದು ಮರ್ಯಾದೆ ಹೋದ್ರೆ ಅದು ತುಂಬಾ ತೊಂದ್ರೆ ಇಲ್ಲಮ್ಮ. ಏನ್ ಸರ್ ಮರ್ಯಾದೆ? ಅದೇ ಸರ್, ಅಕ್ಕಪಕ್ಕದವ್ರು ಏನನ್ನಲ್ಲ ಸರ್ ನನ್ಗೆ. ಈಗ ನಮ್ಮ ಅಣ್ಣನ್ ಮಗ ಅವರೇ ಮಾತಾಡ್ತಾರೆ, ಆಮೇಲೆ ಅವ್ರ ಸೊಸೆನೂ ಮಾತಾಡ್ತಾರೆ ಸರ್. ನಮ್ಗೆ ಮಾತಾಡ್ದವ್ರು ಕೇಳೋರಲ್ಲ, ಯಾಕೆಂದ್ರೆ ಇದೊಂಥರ ಕಳ್ಟ್ರ ಸಂಘ ಇದು. ನಾನೇ ಸುಮಾರು ಫೋನ್ ರಿಸೀವ್ ಮಾಡ್ಕೋತಾ ಇದಂತ ಕಳ್ಟ್ರ ಸಂಘಮ್ಮ. ನಿಮ್ಮಂತ ಬಡವ್ರಿಗೆ ಸಾಲ ಕೊಟ್ಟಿದ್ರಿ ಅಂದ್ಬಿಟ್ಟು ಹಿಂಸೆ ಕೊಡೋದೇ ಇವ್ರ ಜನ್ಮ. ಈಗ ಹೇಳಿಯಮ್ಮ, ಈ ಸಂಘ ಒಳ್ಳೇದಾ? ಒಳ್ಳೇದೇ ಬರುತ್ತೆ ಸರ್. ಮತ್ತೆ ಯಾವ ಸರ್ಕಾರ ಬಂದ್ ನಿಮ್ಗೆ ಸಹಾಯಕ್ಕೆ ನಿಂತಿದೆ? ಯಾರು ಬರ್ತಿಲ್ಲ. ಯಾಕೆ ಹೇಳಿ? ಯಾರು ಬರ್ತಾ ಇಲ್ಲ. ಹೌದು ಸರ್, ದುಡ್ಡಿರೋರ್ ಕಡೆ ಹೋಗೋದು. ಸಿದ್ದರಾಮಯ್ಯ ಅವರು ಅಷ್ಟು ಇದ್ ಕೊಡ್ತಾ ಇದಾರೆ, ಕೊಟ್ರು ಅವ್ರು ಏನ್ ಮಾಡ್ತಾ ಇದಾರೆ ಸರ್ ನಮ್ಗೆ? ಏನು ಇಲ್ಲ. ಆಯ್ತು, ಈಗ ನೀವು 2,000 ರೂಪಾಯಿ ಇಸ್ಕೊಂಡಿದ್ರ, ಅದೆಲ್ಲ ಕಟ್ಟಿ EMI ನ. ಏನ್ ಸರ್? 2,000 ರೂಪಾಯಿ ಇಸ್ಕೊಂಡಿದ್ರಲ್ಲ, ತಿಂಗಳು ಬರ್ತಿದಲ್ಲ, ಅದನ್ನೇ ಕಟ್ಬಿಡಿ. ಈ 2 ತಿಂಗಳು ಎಷ್ಟು ತಿಂಗಳಿಗೆ ಎಷ್ಟಾಯ್ತದೆ ಸರ್? 6,000 ಏನೋ ಆಯ್ತು. 6 ಅಷ್ಟು ದುಡ್ಡು ತಗೊಂಡ್ರಿ ಮತ್ತೆ? ಸರ್ ಅದೇ ಯಾಕೆ ಅಷ್ಟು ದುಡ್ಡು ತಗೊಂಡ್ರಿ? ಅವಾಗ ತಗೊಂಡ್ ನಡೀತಿತ್ತು ಸರ್, ನನ್ ಬಿಸ್ನೆಸ್ ನಡೀತಿತ್ತು. ನಾನು ಎಳ್ಬತ್ತಿ ಕಟ್ಟಿ ಇದ್ ಮಾಡ್ತಿದ್ದೆ, ಅಂದ್ರೆ ಎಳ್ಬತ್ತಿ ಕುಂಕುಮ ಎಲ್ಲ ಮಾಡ್ತಿದ್ದೆ, ಮಾರ್ಕೆಟ್ ಹಾಕ್ತಿದ್ದೆ, ಕಟ್ಕೊಂಡು ಹೋಗ್ತಾ ಇದ್ದೆ. ಇಲ್ಲಿ ತೊಂದ್ರೆ ಇಲ್ಲ, ಸಾಲ ತಗೊಳ್ಳೋದೇನು ದೊಡ್ಡ ವಿಷಯ, ತೊಂದ್ರೆ ಇಲ್ಲ. ಈಗ ನೀವು ಅವ್ರಿಗೆ ಹಣ ಕಟ್ತಾ ಇದ್ರೆ ಹಣ ಕೊಡಲ್ಲ ಅಂತ ನೀವು ಹೇಳ್ತಾ ಇಲ್ಲ, ಆದ್ರೆ 15 ದಿನಕ್ಕೆ ಒಂದ್ಸಲ ಮಾಡಿ ಅಂತಿಲ್ಲ, ತಿಂಗಳಿಗೊಂದ್ಸಲ ಕಟ್ಟಿಸ್ಕೊಳ್ಳಿ ಅಂತ ಹೇಳ್ತಿದ್ರ ಅಲ್ವಾ? ಆಯ್ತಲ್ವಾ? ಮತ್ತಿನ್ನೊಂದು, PRK ಬಾಂಡ್ ಕೊಡ್ತಾ ಇಲ್ಲ, ಇನ್ಶೂರೆನ್ಸ್ ತೋರಿಸ್ತಾ ಇಲ್ಲ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ. ಹಾಗಾಗಿ ಈ ಒಂದು ಧರ್ಮಸ್ಥಳ ಸಂಘನ ಒಳ್ಳೆ ಹೆಸರು ಇಟ್ಕೊಂಡು ನಿಮ್ಮಂತವ್ರ ಹತ್ರ ಕಳ್ತನ ಮಾಡ್ತಿದ್ರೆ ಅಂತ ಹೇಳ್ತೀರಾ? ಬೆಳಿಗ್ಗೆ ಅಂದ್ರೆ ನಾನು ಫೋನ್ ನಂಬರ್ ಐತೆ, ಫೋನ್ ನಂಬರ್ ಅಲ್ಲಿ ಫೋನ್ ಮಾಡ್ತೀನಿ, ಫೋನ್ ಮಾಡ್ಕೊಡು ಅಂತ ನಮ್ಮ ಹುಡುಗಿಗ ಅಂದ್ರೆ ಸರ್, ಮಾಡಿ ಅದ್ ಯಾವ ಫೋನ್ ನಂಬರ್ ಮಾಡ್ತೀರಿ, ತಗೋಬಾರಿ ಫೋನ್ ನಂಬರ್ ಅಂತ ಕೇಳ್ತಾಳೆ ನಮ್ಮ ಹುಡುಗಿನ. ಇಲ್ಲ, ಅವ್ರು ಇರೋದೇ ಹಂಗೆ ಮೊದ್ಲಿಂದಾನು ಕೂಡ ನಿಮ್ಮಂತವ್ರು ಹಿಂಸೆ ಕೊಡಕ್ಕೆ. ನೋಡಿಮ್ಮ, ದುಡ್ಡು ಕೊಡೋರ್ಗು ನೈಸ್ ಆಗಿರ್ತಾರೆ, ನೀವು ದುಡ್ಡು ತಗೊಳ್ಳೋರ್ಗು ತಗೊಂಡ್ಬಿಡ್ತೀರಿ. ಹೌದು ಸರ್, ಕೇಳಿದ ತಕ್ಷಣ ಮನೆ ಬಾಗಿಲಿಗೆ ಬಂದು ಕೊಡ್ತಾರಂತೆ. ಈಗ ಮನೆ ಬಾಗಿಲಿಗೆ ಬಂದು ಮರ್ಯಾದೆ ನಮ್ಗೇನು ಸರ್, ಈಗ ನಾವು 1 ಲಕ್ಷ ತಗೊಂಡಿದ್ವಿ, ಇನ್ನೂ 1 ಲಕ್ಷದಲ್ಲಿ ಇನ್ನೂ ಒಂದು 50,000 ದುಡ್ಡಿತ್ತು, ಅದ ವಜಾ ಹಾಕೊಂಡ್ ಕೊಡ್ತೀವಿ ಅಂತ ಅಂದ್ರಲ್ಲ, ಆ ರೀತಿ ಹೆಂಗೋ ಬಿಸ್ನೆಸ್ ಆಯ್ತದಲ್ಲ ನಾವು ಮಾಡ್ಕೊಂಡ್ವಿ ಈ ಕೆಲ್ಸವ. ಅಲ್ಲ, ಈಗ ನಿಮ್ಗೆ ಮನೆ ಬಾಗಿಲಿಗೆ ದುಡ್ಡು ತಂದು ಕೊಟ್ರು ಅಲ್ವಾ? ಹೌದು, ಮನೆ ಬಾಗಿಲಲ್ಲೇ ಬಂದು ಮರ್ಯಾದೆ ತೆಗೆದ್ರು ಅಲ್ವಾ? ಹೌದು. ದುಡ್ಡು ಮುಖ್ಯನಾ ಮರ್ಯಾದೆ ಮುಖ್ಯನಾ ನಿಮ್ಗೆ?
ಮರ್ಯಾದೆ ಮುಖ್ಯ. ಮರ್ಯಾದೆ ಹೋದ್ರೆ ನಿಮ್ಗೆ ಅದು ಹಳ್ಳಿನಲ್ಲಿ ತಲೆ ಎತ್ಕೊಂಡ್ ತಿರ್ಗಕ್ಕಾಗತ್ತಾ? ಹೌದು ಸರ್, ಹಂಗೆ ಆಗಿರೋದು. ಮತ್ತೆ ಈ ಸಂಘ ಒಳ್ಳೇದಾ ಹಂಗಾರೆ? ಒಳ್ಳೇದು ಅಂತ ಹೇಳ್ತಾ ಇಲ್ವಲ್ಲ ಸರ್, ಒಳ್ಳೇದೇನ್ ಬರುತ್ತೆ ನೋಡಿಮ್ಮ, ನಿಮ್ಗೆಲ್ಲ ಲೆಕ್ಕ ಕೊಡೋವರ್ಗುನು ಕಟ್ಬೇಡಿ. ಕೋರ್ಟ್ ಹೋಗಿದ್ರೆ ಕೊಡುವ ಕೇಳಿ ಅವ್ರ ಮನೆ ಹತ್ರ ಬಂದು ಗಲಾಟೆ ಮಾಡಿದ್ರೆ ವಿಡಿಯೋ ಮಾಡಿ ಕಳಿಸಿ. ನಿಮ್ಗೆ ಯಾರು ಸಹಾಯಕ್ಕೆ ಬರಲ್ಲಮ್ಮ, ನೀವು ಹಳ್ಳಿಲಿರೋರು. ಹೌದು ಸರ್, ನಿಮ್ಗೆ ನೀವೇ ನಿಂತ್ಕೋಬೇಕು, ನಿಮ್ಗೆ ನೀವೇ ವಿಡಿಯೋ ಮಾಡಬೇಕು. ನಿಮ್ಮ ಜಿಲ್ಲಾಧಿಕಾರಿಗಳಿಗೆ ನಾನು ಅದನ್ನ ಕಳಿಸ್ಕೊಡ್ತೀನಿ. ನೋಡಮ್ಮ, ಧರ್ಮಸ್ಥಳದಲ್ಲಿ ಹಿಂಗೆ ಇದೆ ಅಂತ. ಹಾಗೆ ನಿಮ್ಗೆ ಅನ್ಯಾಯ ಆಗ್ತಿದ್ರೆ ನಿಮ್ಮ ಏರಿಯಾ ರಾಜಕಾರಣಿಗಳಿಗೂ ಕೂಡ ಕಳಿಸ್ತೀನಿ. ಯಾರ್ಯಾರು ನಿಮ್ಮ ಮಂಡ್ಯದಲ್ಲಿ ಇದಾರೋ ಅವ್ರಿಗೂ ಕಳಿಸ್ತೀನಿ. ಸರ್ ಅದೇ ದರ್ಶನ್ ಪುಟಾಣಿ ಆಯ್ತು, ಅವ್ರಿಗೂ ಕಳ್ಸೋಣ. ಯಾಕೆಂದ್ರೆ ಒಬ್ಬ MLA ಓಟ್ ಹಾಕ್ಸ್ಕೊಂಡ್ಮೇಲೆ ಈ ಕ್ಷೇತ್ರದಲ್ಲಿರುವಂತ ಹೆಣ್ಮಕ್ಳು ಜವಾಬ್ದಾರಿ ಕೂಡ ಅವ್ರದ್ದು ಆಗಿರುತ್ತೆ. ಹೌದು ಸರ್. ಅದು ಬಿಟ್ಟು ಇಲ್ಲ ನಾವು ದುಡ್ಡಿರೋರ್ ಕಡೆ ಇರ್ತೀವಿ ಅಂತಂದ್ರೆ ನೆಕ್ಸ್ಟ್ MLA ಹೆಂಗ್ ಚೇಂಜ್ ಮಾಡ್ಬೇಕು ನಿಮ್ಗೆ ಗೊತ್ತಿದೆ, ಮಾಡ್ಕೊಳ್ಳಿ. 2,000 ರೂಪಾಯಿ ನೀವು ಮರ್ಯಾದೆ ಸಿದ್ದರಾಮಯ್ಯ ಕೊಟ್ಟ 2,000 ರೂಪಾಯಿ ನಿಮ್ಗೆ ಮರ್ಯಾದೆ ಅಲ್ಲ ಅದು. ಇವತ್ತು ಮನೆ ಮರ್ಯಾದೆ ತೆಗಿತಾ ಇದ್ದಲ್ಲ ಮನೆ ಮುಂದೆ ಬಂದು, ಅದು ದೊಡ್ಡ ಮರ್ಯಾದೆ. ಹೌದು ಸರ್. ಅದಕ್ಕೆ ಮನೆ ಹತ್ರ ಬಂದು ದುಡ್ಡು ಕೊಟ್ರು, ಮನೆ ಹತ್ರ ಬಂದು ಮರ್ಯಾದೆ ತೆಗೆದ್ರು, ಕೊನೆಗೆ ನೀವು ತಲೆ ಇಟ್ಕೊಂಡ್ ಬದುಕೋಕ್ಕಾಗದ್ರೆ ಪರಿಸ್ಥಿತಿ ಅಂದಿಟ್ರು. ಕೊನೆಗೆ ಏನಾರ ಆದ್ರೆ ಆ ಇನ್ಶೂರೆನ್ಸ್ ದುಡ್ಡನ್ನ ಅವರೇ ಕ್ಲೈಮ್ ಮಾಡ್ಕೋತಾರೆ, ನಿಮ್ಗೂ ತೋರ್ಸಲ್ಲ. ಸಾಯೋಗಿ ಈಗ ನೀವ್ ಇಷ್ಟೊಂದ್ ಹಿಂಸೆ ಕೊಡ್ತಾ ಇದೀರಲ್ಲ, ನಾನ್ ಹಿಂಸೆ ಕೊಟ್ರೆ ನಾನೇ ಏನಾರ ಮಾಡ್ಕೋಬೇಕಾಯ್ತು. ಈಗ ಹೇಳ್ತಾರನೆ ದುಡ್ಡ, ಈಗೇನು ಬಿಸ್ನೆಸ್ ಮಾಡ್ತಾ ಇಲ್ವಲ್ಲ ಅಂದ್ರೆ ನಾವೇನ್ ಮಾಡಿಕಾಗುತ್ತೆ? ನಮಗ್ ಬೇಕಾಗಿರೋದು ಮುಖ್ಯ ದುಡ್ಡು. ಸಾಯ್ಬೇಕಾಯ್ತದ ಹಂಗಾದ್ರೆ ಅಂದ್ರೆ ಸಾಯೋಗಿ ಅಂತ ಕೇಳ್ತಾಳೆ. ಕೆಲಸ ಮಾಡಿ. ಇಷ್ಟೆಲ್ಲ ಆದ್ಮೇಲೆ ನೀವ್ ಇನ್ನೇನ್ ಮಾಡ್ತಾರಮ್ಮ? ನಿಂತ್ಕೋಬೇಕು. ಇಷ್ಟೆಲ್ಲ ಆದ್ಮೇಲೆ ಇನ್ಮೇಲೆ ಗಟ್ಟಿಯಾಗಿ ನಿಂತ್ಕೊಳ್ಳಿ. ಕೊಡಲ್ಲ ಅಂತ ಹೇಳಿ ಅವ್ರು ಕೋರ್ಟ್ಗೆ ಹೋಗ್ಲಿ, ನೀವು ಲೆಕ್ಕ ತಂದು ಕೊಡಕ್ ಹೇಳಿ. ಲೆಕ್ಕ ತಂದು ಕೊಟ್ರೆ ನಾನೇ ಹೇಳ್ತೀನಿ, ನೀವು ಕಟ್ಲೇ ಬೇಕಮ್ಮ. ಆಯ್ತು ಸರ್. ಲೆಕ್ಕ ಅಮ್ಮ, ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಪೂರ್ತಿ ಬರಬೇಕು. ಯಾವ್ದು ಸಾಲ ತಗೊಂಡ್ರಿ ಇಲ್ಲಿವರೆಗೂ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಳ್ಳಿ. ಇಲ್ಲ ಅಂದ್ರೆ ಯಾರು ನಿಮ್ಮ ಹುಡುಗ ಇದೆ ಇಂಜಿನಿಯರ್ ಅಂತ ಹೇಳಿದ್ನಲ್ಲ, ಅವ್ನಿಗೆ ಹೇಳಿ. ಇಲ್ಲ ಅಂದ್ರೆ ಆ ಹಣ ಕಟ್ಬಿಡಿ. ಅಕಸ್ಮಾತ್ ಮನೆ ನುಗ್ಗಿ ಅವ್ರು ಕೊಲೆ ಏನಾದ್ರು ಮಾಡ್ತಾರ ನಿಮ್ಮನ್ನ, ಆ ಭಯ ಇದೆಯಾ ನಿಮ್ಗೆ? ಇಲ್ಲ ಸರ್, ಆ ರೀತಿ ಭಯ. ಮರ್ಯಾದೆ ತೆಗಿತಾರೆ ಅಷ್ಟೇ. ಮರ್ಯಾದೆ ತೆಗೆದ್ರೆ ಪ್ರಾಣ ಹೋದಂಗಿಲ್ಲ ನಮ್ಮದು. ಹೌದು ಸರ್, ಹಂಗೇನೆ. ಅಂದ್ರಲ್ಗೆ ಇನ್ನೇನು ಉಳ್ಕೊಳ್ಳುತ್ತೆ. ಅಕ್ಕಪಕ್ಕ ನೋಡಿದ್ರೆ ಏನ್ ಅನ್ಕೋಬೇಕು? ಹೌದು ಸರ್. ಅವ್ರು ಬೈಯಲ್ವಾ? ನಿಮ್ ಮರ್ಯಾದೆ ಕಮ್ಮಿ ಆಗಲ್ವಾ? ಹೌದು ಸರ್. ಈಗ ಹೇಳಿ, ಯಾವ ರಾಜಕಾರಣಿ ನಿಮ್ಮ ಹತ್ರ ಬಂದ್ರು? ಯಾರು ನಿಮ್ ಜೀವ ಉಳಿಸಕ್ ಬರ್ತಿದ್ದಾರೆ? ಯಾರು ಬರಲ್ಲ ಸರ್. ಕಾನೂನು ಬರ್ಬೇಕು ಇದಕ್ಕೆಲ್ಲ. ಯಾಕೆಂದ್ರೆ ಇವ್ರು ಕಾನೂನು ಇಲ್ದೆ ಕೊಟ್ಟಿರೋದ್ರಿಂದ ಕಾನೂನು ಇಲ್ದೆ ವಸೂಲಿ ಮಾಡಕ್ ಬರ್ತಾರೆ. ಅದಕ್ಕೆ ಇವರೆಲ್ಲ ಕಾನೂನು ಅಡಿಯಲ್ಲಿ ಬರ್ಬೇಕು ಅಂತ ನಾವು ಏನ್ ಮಾಡ್ತೀನಿ ಸರ್, ನಿಮ್ಮ ಫೋನ್ ನಂಬರ್ ನಮ್ಮ ಹುಡುಗ ಬಂದ್ಮೇಲೆ ನಮ್ಮ ಹುಡುಗನ ಹತ್ರ ಕೊಡ್ತೀನಿ. ಕೊಡಿಮ್ಮ. ಆಯ್ತು. ಕೊಟ್ಮೇಲೆ ನಾನು ಫೋನ್ ಮಾಡಿಸ್ತೀನಿ, ಒಂದ್ ಸ್ವಲ್ಪ ಮಾತಾಡಿ. ಆಯ್ತು. ನಮ್ ದೊಡ್ಡ ಮಗಳಿದ್ದಾಳೆ, ಈಗ ಸಂಘದಲ್ಲಿ ಇದ್ಲಲ್ಲ ಅವಳು, ಇಷ್ಟು ವರ್ಷ ಕಟ್ಟವಳೆಲ್ಲ, ಅದೇ 350 ಆ ಮಗಳು ಇದ್ದಾಳೆ, ಆ ಮಗಳ ಕೈಲಿ ಕೊಡ್ತೀನಿ, ಮಾತಾಡಿ. ನಿಮ್ ಹೆಸರೇನಮ್ಮ? ಮಂಜುಳಾ ಅಂತ ಹೇಳಿ. ಮಂಜುಳಾ ಅಂತ. ನಿಮ್ಮ ಊರ್ ಯಾವ್ದು? ಕ್ಯಾಪ್ನಹಳ್ಳಿ. ಅದಕ್ಕೆ ದರ್ಶನ್ ಪುರಾಣಿ ಅವ್ರು ಇದಾರಲ್ಲ ಸರ್, ಅದೇ ಊರು. ಓಹೋ, MLA ಅವ್ರ ಊರೇ? MLA ಊರು. ಓಲಿ, ದರ್ಶನ ಪುಟಾಣಿ ಅವರು ನಿಮ್ ಮಾತು ಕೇಳಲ್ವಾ? ಅವ್ರ ಕೈಗೆ ಸಿಗಲ್ವಲ್ಲ ಸರ್ ನಮ್ಗೆ. ಮತ್ತೆ ಹೆಂಗಮ್ಮ ಓಟ್ ಹಾಕ್ಬಿಟ್ಟ 5 ವರ್ಷ? ಕೈಗೆ ಸಿಗಲ್ಲ, ಎಲ್ಲ ಹಳ್ಳಿ ಮೇಲೆ ಹೊರಟಾಯ್ತಾರೆ. ಹೋಗ್ಲಿ, ಒಂದಿನ ನೋಡಿ, ಅವರು ಒಂದಿನ ಕಾಯಿರಿ. ಈಗ ಮೈಕ್ರೋ ಫೈನಾನ್ಸ್ ಬಗ್ಗೆ ಎಲ್ಲವ ಅವ್ರು ಮಾತಾಡ್ತಾರೆ. ಈಗ ಮನೆ ಮಾಡೋಂಗಿಲ್ಲ. ಮಾತಾಡ್ತಾರೆ ಸರ್ ಅದ್ರ ಬಗ್ಗೆನೂ. ಆದ್ರೆ ಅರ್ಥ ಮಾಡ್ಕೊಂಡಿಲ್ಲ, ಅವ್ರು ಜಾಸ್ತಿ ಕ್ಯಾಪ್ನಳ್ಳಿಲಿ ಇರಲ್ಲ ಸರ್, ಹೊರ್ಗಡೆ ಊರ್ಕೊಂಡಾಯ್ತವ್ರು. ಆಯ್ತು, ಅವ್ರಿಗೆ ಹೋಗಿ PA ಯಾರಾದ್ರೂ ಈ ತರ ಹೇಳಿ, ಈ ತರ ಹಿಂಸೆ ಕೊಡ್ತಾ ಇದ್ರೆ, ತೊಂದರೆ ಕೊಡ್ತಾ ಇದ್ರೆ ಮನೆ ಹತ್ರ ಬಂದು ಮರ್ಯಾದೆ ತೆಗಿತಾ ಇದಾರೆ ಅಂತ ಹೇಳಿ. ಅವ್ರು ಕೇಳಿಸ್ಕೊಳ್ಳಿಲ್ಲ ಅಂತಂದ್ರೆ ಬಂದು ನನ್ನ ಹತ್ರ ಮಾತಾಡಿ, ನಾನು ನ್ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಅಂತವ್ನ ಗೆಲ್ಲಿಸಕ್ಕೆ ಹೋಗ್ಬೇಡಿ ಅಷ್ಟೇ. ಆಯ್ತು ಸರ್. ಯಾವ ಸರ್ಕಾರ ಹೆಣ್ಣು ಮಕ್ಕಳಿಗೆ ನಿಮ್ಮ ಜೀವಕ್ಕೆ ರಕ್ಷಣೆ ಕೊಡಲ್ವೋ, ಯಾವ ಸರ್ಕಾರ ನಿಮ್ಗೆ ಇಮಿಡಿಯೇಟ್ ಧಾವಿಸಿ ಬಂದು ಸಹಾಯ ಮಾಡಲ್ವೋ ಅಂತವ್ರಿಗೆ ನೆಕ್ಸ್ಟ್ ಓಟು ಹಾಕ್ಬೇಡಿ. ಸರಿ ಸರ್. ಓಕೆನಾ? ಸರ್ಕಾರ ಒಳ್ಳೇದಿರ್ಬೋದು, ಆದ್ರೆ ಕೊಡಲ್ಲ ಅಲ್ಲಮ್ಮ. ಈಗ ನೀವ್ ಕಟ್ಟೋ ದುಡ್ಡುಗಾರು ಲೆಕ್ಕ ಬೇಕಲ್ವಾ? ಎಷ್ಟು % ಬಡ್ಡಿ ಇರೋದ್ ಬೇಕಲ್ವಾ? ಎಲ್ರು ಹೇಳ್ತಾರೆ ಕಡಿಮೆ ಬಡ್ಡಿ ಅಂತಾರಲ್ವಾ? ಕಡಿಮೆ ಬಡ್ಡಿನ ಕೂತ್ಕೊಂಡು ತೋರ್ಸ್ಬೇಕಲ್ವಾ? ಅವರು ತೋರ್ಸ್ಬೇಕು. ಅದೇ ಯಾರು ಬಂದ್ ಕೇಳಕ್ಕೆ ರೆಡಿ ಇಲ್ಲ. ದೊಡ್ಡವರೆಲ್ಲ ಕಡಿಮೆ ಬಡ್ಡಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ನಾನ್ ಶುಕ್ರವಾರ ನೀವು ಫೋನ್ ಮಾಡಿಸ್ತೀನಿ. ಯಾರು ಕಡಿಮೆ ಬಡ್ಡಿ ಅಂತಾರೆ ಅವ್ರು ಬಂದು ಕೂತ್ಕೊಂಡು ಇಷ್ಟೇ % ತೋರಿಸ್ಬೇಕು. ಆಮೇಲೆ ಅಲ್ಲಿಂದ ಇಲ್ಲಿವರೆಗೂ ನೀವು ಕಟ್ಕೊಂಡ್ ಬಂದಿಲ್ಲ ದುಡ್ಡು, ಯಾವ್ದಕ್ಕೆ ಎಷ್ಟು ಹೋಯ್ತು, ಎಷ್ಟು ಬ್ಯಾಲೆನ್ಸ್ ಇದೆ, ಎಷ್ಟಿದೆ ಅಂತ ಲೆಕ್ಕ ಕೊಟ್ರೆ ಮುಗಿದೋಯ್ತಲ್ಲಮ್ಮ. ಒಳ್ಳೆ ಸಂಘ ಅನ್ಕೋಬಹುದು. ಇಲ್ಲ ಅಂದ್ರೆ ಇದನ್ನ ಸುಲಿಗೆ ಸಂಘ ಅನ್ಕೋಬೇಕಲ್ವಾ? ಹೌದು ಸರ್. ಮತ್ತೆ ಎಷ್ಟು ಜನ RBI ಇದಾಗೈತೆ, ಆಮೇಲೆ ಬ್ಯಾಂಕ್ ಐತೆ, ಅದನ್ನ ತಗೊಂಬರಕ್ ಹೇಳಿ ನನಗೆ. ಬ್ಯಾಂಕ್ ಆಗೈತೆ ಈಗ ಬೆಳಿಗ್ಗೆ ಸರ್, ಬ್ಯಾಂಕ್ ಆಗೈತೆ. ನಿಮ್ದು ಎಷ್ಟು ಎಲ್ಲಿ ಏನ್ ತಗೊಂಡಿದ್ದೀರಿ ಅದೆಲ್ಲ ಓಡಿ ಬರುತ್ತೆ ನಮ್ದು. ಸ್ಟೇಟ್ಮೆಂಟ್ ತಗೊಂಬರಕ್ ಹೇಳಿ. ಎಲ್ಲಾಗಿದೆಯೋ
ಆ ಪೂರ್ತಿ ಪೇಪರ್ ತಗೊಂಡ್ಬಂದು ಕೇಳಿ ನಿಮ್ ಹುಡುಗನ್ ಕೊಡಿ, ಓದಿರೋನ್ಗೆ ಅವನ್ನೆಲ್ಲ ಚೆಕ್ ಮಾಡ್ಕೊತಾನೆ. ಎಷ್ಟು ದುಡ್ಡು ರಿಲೀಸ್ ಆಗಿದೆ, ಎಷ್ಟು ನಿಮ್ ಪರ್ಸೆಂಟ್ ಬರ್ತಾ ಇದೆ, ನಿಮ್ ದುಡ್ಡೆಲ್ಲ ಬ್ಯಾಂಕ್ ಹೋಗ್ತಿದ್ಯಾ ಅಥವಾ ನಿಮ್ ದುಡ್ಡೆಲ್ಲ ನಿಮ್ಗೆ ಗೊತ್ತಿಲ್ದಂಗೆ ದುಡ್ಡನ್ನ ಅವರು ಎತ್ಕೊಂಡಿದಾರ, ಅದೆಲ್ಲ ಗೊತ್ತಾಗತ್ತೆ. ಅದು ಇಸ್ಕೊಬ್ರಕ್ ಕೇಳಿ. ಏನ್ ನೋಡಮ್ಮ, ಇಷ್ಟೊಂದೆಲ್ಲ ಮರ್ಯಾದೆ ತೆಗೆದ್ಮೇಲೆ ಇನ್ನು ನಿಂತ್ಕೋಬೇಡಿ. ಯಾವ ಕಾರಣಕ್ಕೂ ಮಗಳ ಕೈಲಿ ಫೋನ್ ಮಾಡಿಸ್ತೀನಿ ಸರ್ ಶುಕ್ರವಾರ. ಏನು ನಿಮ್ ಮಗಳು ಏನಾಗಿದ್ದಾರೆ? ಅವರು ಮೈಸೂರ್ಗೆ ಆಫೀಸ್ಗೆ ಹೋಗ್ತಾರೆ ಅವ್ರಿಗೆ. ಆಯ್ತು, ಮಾಡ್ಸಿ. ಮನೆ ಹತ್ರ ಬಂದ್ರೆ ಇವರು ನಮ್ಮ ಅಣ್ಣನ ಮಗ ಇಂಜಿನಿಯರ್. ನಿಮ್ ಕೈನಲ್ಲಿ ವಿಡಿಯೋ ಮಾಡೋ ಮೊಬೈಲ್ ಇದೆಯಾ? ಐತೆ ಸರ್. ಅದು ಒಂದ್ ಸ್ವಲ್ಪ ಲಾಕ್ ಆಗ್ಬಿಟ್ಟದೆ, ಅದರಿಂದ ಮಾಡಿ ಕಾಯ್ತಾ ಇಲ್ಲ. ಏನಾದ್ರೂ ಮಾಡಿ, ಗೊತ್ತಿಲ್ಲ. ಸಾಕ್ಷಿ ಬೇಕು, ನಮ್ಮ ಮಗಳನ್ನೇ ಮಾಡ್ಕೊಂಡು ಕೇಳ್ತೀನಿ ಸರ್. ಕೋರ್ಟ್ಗೂ ಬೇಕು, ಎಲ್ಲರಿಗೂ ಸಾಕ್ಷಿ ಬೇಕು, ಟಿವಿ ಅವ್ರಿಗೂ ಸಾಕ್ಷಿ ಬೇಕು. ನಿಮ್ಮಂತ ಬಡವರು ಅಳ್ತಾ ಇದ್ರೆ ನಾವಂತೂ ಸುಮ್ನೆ ಇರಲ್ಲ, ಲೆಕ್ಕ ಕೇಳ್ತೀವಿ. ಆಮೇಲೆ ಇಷ್ಟೆಲ್ಲ ಮರ್ಯಾದೆ ತೆಗೆದ್ಮೇಲೆ ನಿಮ್ಗೆ ನೀವೇ ನಿಂತ್ಕೋಬೇಕು ಗಟ್ಟಿಯಾಗಿ. ನಿಮ್ಗೆ ನೀವೇ ನಿಂತ್ಕೋಬೇಕು. ಯಾವನು ಬಂದು ಸಪೋರ್ಟ್ ಮಾಡಲ್ಲಮ್ಮ. ಅವ್ನು ಕೋರ್ಟಲ್ಲಿ ಬೇಕಾದ್ರೆ ಲೆಕ್ಕ ಕೇಳೋಣ ನಾವು. ಕರೆಯಲ್ಲ, ಕೋರ್ಟ್ಗೂ ಬರಲ್ಲ ಅವರು. ಕೋರ್ಟ್ ಹೋಯ್ತೀಯ, ಕೊಡುಕ ಇದ ನೋಟಿಸ್ ಕೊಡು. ಆಮೇಲೆ ಪೊಲೀಸ್ ಅವ್ರು ಯಾವ ಅಮ್ಮನಿ ಅಲ್ಲಮ್ಮ, ನೋಟಿಸ್ ಕೊಡ್ಬೇಕಾದವ್ರು ಯಾರು? ಅವ್ರು ತಾನೆ. ಅವ್ರ ತಾನೇ ಕೊಡ್ಬೇಕು. ಆಮೇಲೆ ಇದು ಪೊಲೀಸ್ನವ್ರು ಕೊಡ್ತೀಯ, ಕೊಂಡು ಕಂಪ್ಲೇಂಟ್ ಕೊಡ್ ನಡಿ. ಆಯ್ತಮ್ಮ. ಈಗ ನಿಮ್ಗೆ ಮರ್ಯಾದೆ ತೆಗಿತಾ ಇದ್ರೆ ಊರಲ್ಲಿ ತಲೆ ಎತ್ಕೊಂಡ್ ಬದುಕಕ್ ಆಗ್ತಿಲ್ಲ ನಿಮ್ಗೆ. ಆತರ ಮಾಡಿದ್ರೆ ಧರ್ಮಸ್ಥಳ ಸಂಘದವರು, ಓಕೆನಾ? ದೊಡ್ಡವರು ಬಂದು ನಿಮ್ಗೆ ಸಹಾಯಕ್ಕೆ ಬರ್ತಿಲ್ಲ ಯಾರುವೆ. ಹಾಗಾದ್ಮೇಲೆ ಇನ್ನು ಮೇಲೆ ನಿಮ್ಮ ಸಮಸ್ಯೆನ ನೀವೇ ನಿಂತ್ಕೋಬೇಕು. ಗಟ್ಟಿಯಾಗಿ ನಿಂತ್ಕೊಳ್ಳಿ, ಆಚೆ ನಿಂತ್ಕೊಳ್ಳಿ, ನಿಮ್ ಲೆಕ್ಕ ಕೇಳಿ. ಯಾರು ಬರ್ತಾರೆ ಬನ್ನಿ ಅಂತ ಹೇಳಿ ಕೋರ್ಟ್ ಕರ್ಕೊಂಡು ಹೋಗು ಅಂತೇಳಿ, ಅಷ್ಟೇನೆ. ಕೋರ್ಟ್ಗೆ ಹೋಗ್ಲಿ ಅವರು. ಆಯ್ತು ಸರ್. ಸರಿ ಅಮ್ಮ, ಆಯ್ತಮ್ಮ. ಆಯ್ತು, ಥ್ಯಾಂಕ್ ಯು. ಈ ನಂಬರ್ ಯಾವಾಗ ನನಗೆ ಕಾಲ್ ಮಾಡಿ. ಆಯ್ತು ಸರ್. ದುಡ್ಡು ಇರೋರು ನಿಮ್ ಸಹಾಯಕ್ಕೆ ಬರ್ತಾರೋ ಇಲ್ಲೋ ಗೊತ್ತಿಲ್ಲ, ಬಟ್ ನಾವಂತೂ ನಿಮ್ ಸಹಾಯಕ್ಕೆ ಬರ್ತೀವಿ. ನಿಮ್ಗೆ ಲೆಕ್ಕ ಕೊಟ್ಟು ಅಂದ್ರೆ ನೀವೇ ದುಡ್ಡು 1 ರೂಪಾಯಿ ಬಿಡದಂಗೆ ಕಟ್ಟಬೇಕು. ನಾನೇ ಕಟ್ಟಿಸ್ತೀನಿ ನಿಮ್ಮ ಹತ್ರ. ಕೊಡ್ಲಿಲ್ಲ ಅಂತಂದ್ರೆ ಕಟ್ಟಕ್ ಹೋಗ್ಬೇಡಿ, ಸರಿನಾ? ಆಯ್ತು. ಓಕೆ ಸರ್.